ಗುರುಜಿ, ನಮ್ಮ ಕೊನೆಯ ವಿಭಾಗ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಜೊತೆಗೆ ನೀವು ಹೇಳ್ತಿದ್ರಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇಂದು ಸ್ಕಂದ ಸೃಷ್ಟಿ ಅಂತ. ಹಾಗಾಗಿ ಏನಾದ್ರೂ ವಿಶೇಷ ಪೂಜೆಯನ್ನ ಮನೆಯಲ್ಲಿ ಮಾಡ್ಬೇಕಾ? ಈ ಸ್ಕಂದ ಸೃಷ್ಟಿಯಲ್ಲಿ ಸಾಧಾರಣವಾಗಿ ಸೃಷ್ಟಿ ಅಂದರೆ ಹಾವನ್ನು ಓಡಿಸು ಅಂತ. ರಾಹು ತತ್ವವನ್ನು ಓಡಿಸ್ತಕ್ಕಂಥ ಈ ದಿನಗಳಲ್ಲಿ ನೀವು ಎಲ್ಲ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಅಂತ ಕರಿತೀವಿ. ಸೃಷ್ಟಿಯ ದಿವಸ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನವಿಲು ವಿಶೇಷವಾಗಿರ್ತಕ್ಕಂಥ ಒಂದು ಷಡ್ಜ. ಆ ಷಡ್ಜ ಅನ್ನೋ ನವಿಲು ಅಂದರೆ ಬೇಸಿಕ್, ಇಡೀ ಜಗತ್ತಿಗೆ ನಾನೇ ಬೇಸಿಕ್ ಅಂತಾಳೆ. ಆ ಷಡ್ಜ ಯಾರ್ಯಾರ ವಾಹನ ಅಂದರೆ ಸಾಕ್ಷಾತ್ ಮಲ್ಲಿಕಾರ್ಜುನನಿಗೆ, ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ವಾಹನ. ತದನಂತರ ನವಿಲಾಗಿ ಅವಳು ವಿದ್ಯಾಕಾರಕನಾಗಿ ಕೂತಿರೋದು ಸರಸ್ವತಿ ಜೊತೆ. ಅದಕ್ಕೆ ನವಿಲು ಎಲ್ಲಿರುತ್ತೋ ಕಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನಿಗೂ ಪ್ರಿಯ ಇರತಕ್ಕಂಥದ್ದು. ಪಂಚ ಪಾಂಡವರಿಗೆ ಪಂಚೇಂದ್ರಿಯಗಳು ಅಂತ ಕರಿತೀವಿ. ದೇಹದಲ್ಲಿ ಪಂಚೇಂದ್ರಿಯಗಳನ್ನ ಸರಿಪಡಿಸ್ಕೊಳ್ಳೋದೇ ಈ ನವಿಲು ಮುಖಾಂತರ. ಅದಕ್ಕೆ ಎಲ್ಲರೂ ಮನೆಯಲ್ಲಿ ನವಿಲುಗಿರಿ ಎಲ್ಲಿದೆಯೋ ದಯವಿಟ್ಟು ಇವರು ಆ ಹಾವಿಗೆ ವಿಶೇಷವಾದ ಚಾಮರವನ್ನು ಬೀಸಿ, ಒಂದು 5 ನವಿಲುಗೆರೆ ತನ್ನಿ, ಆ ಸುಮ್ಮನೆ ಹಾಕಿ ಚಾಮರ ಬೀಸಿ, ಕೇಳಿದ್ದು ನಿಮಗಾಗತ್ತೆ. ತದನಂತರ ಮರ್ಗ ದವನ ಜ್ಞಾಪಕ ಇಟ್ಕೊಳ್ಳಿ. ಮರ್ಗದ್ರೆ ತಮಿಳುನಾಡಲ್ಲಿ ವಿಶೇಷವಾಗಿ ಮರ್ಗ ಮರ್ದವನ ಅಂತ ಕರೀತಾರೆ. ಮರ್ಕೊಳಂಗ್ ಅಂತಾರೆ. ಅಂದರೆ ಇದು ಕಮಲ್ದ ಹೂನಲ್ಲಿ ಯಾವ ಕಾಲಕ್ಕೂ ಜೊತೆಗೆ ಬೆಳೀತಾ ಇರುತ್ತೆ, ಕೆಸರಲ್ಲಿ ಬೆಳೆಯುತ್ತೆ. ಇಲ್ಲದೆ ಇದ್ರೆ ಒಂದೊಂದು ಸಮಯ ಇರುತ್ತೆ, ಗುಡ್ಡಗಾಡಲ್ಲಿ ಇದ್ದಾಗ ಬೆಳೆಯುತ್ತೆ. ಕೆಲವರು ಇಲ್ಲದ ದೇವಸ್ಥಾನದ ಆವರಣದಲ್ಲಿ ಬೆಳೆಯುತ್ತೆ. ಇಲ್ಲ ಇದನ್ನ ನಾವುಗಳೇನು ನೋಡ್ತೀವಿ, ಮಲ್ಲಿಗೆ ಹೂ ಜೊತೆಗೆ ಸೇರಿಸಿ ಕಟ್ತಾರೆ. ಮರ್ಗ ಅಂದ್ರೆ ಯಾವ ಕಾಲಕ್ಕೂ ಗಟ್ಟಿಯಾಗಿರ್ತಕ್ಕಂಥದ್ದು. ಮರಕೊಳಂಗು ಅಂತೀವಿ. ಅದಕ್ಕೆ ಧವನ ಅನ್ನೋದು ಹುಲ್ಲಿದ್ದಂಗಿರುತ್ತೆ. ಗಮ್ಮಂತ ವಾಸನೆ, ಸುಗಂಧ ಪರಿಮಳ. ಆ ಪರಿಮಳ ಏನು ಅಂದರೆ ಹೋಮಕ್ಕೆ ಹಾಕ್ತಾರೆ. ಸುಬ್ರಹ್ಮಣ್ಯ ಹೋಮಕ್ಕೆ ಇವತ್ತು ವಿಶೇಷ. ಸೃಷ್ಟಿಗೆ ಹಾವುಗಳಿಗೆ ಇದು ಬಹಳ ವಿಶೇಷ. ಅವ್ರಿಗೆ ಈ ಹಾವನ್ನ ಮರ್ಗ ಧವನ ಅಂತಕ್ಕಂಥದ್ದು ಏನು ಇರುತ್ತೋ ಅದನ್ನು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿರೋ ಹೋಮಕ್ಕೆ ಹಾಕಿದಾಗ ಅಲ್ಲಿ ಮುಚ್ಚಿಟ್ರೆ ಆ ವಾಸನೆ ಲೋಕಗಳಿಗೆ ಹೋಗುತ್ತೆ. ಸುಮ್ಮನೆ ಇಲ್ಲ ನಮ್ಗೆ ವಾಸನೆ ಹೋಗ್ತಾ ಇದೆ ಅಥವಾ ಗಂಧವಾಗಿ ಸುಗಂಧ ಪರಿಮಳ ಇದೆ ಅಂತ ಹಂಗಲ್ಲ. ಅದು ನಾಗಲೋಕಕ್ಕೆ, ಪಾತಾಳದಲ್ಲಿ ವಾಸವಾಗಿರೋ ಲೋಕಗಳಿಗೂ ನಾವು ಎಷ್ಟೇ ದೂರದಲ್ಲಿರಲಿ ಆ ವಾಸನೆ ಹೋಗುತ್ತಂತೆ. ಅದಕ್ಕೆ ದಯವಿಟ್ಟು ಆ ಪರಿಮಳವಾಗಿರ್ತಕ್ಕಂಥ ಈ ಒಂದು ಸುಗಂಧ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಬೇಕು ಅನ್ನೋ ನಿಮ್ಮೆಲ್ಲರಿಗೂ ಈ ಸಂಸ್ಕಾರದಲ್ಲಿ 6 ಸುಬ್ರಹ್ಮಣ್ಯ ದರ್ಶನ ನಾವುಗಳು ಮಾಡಿಸೋಣ. ಹೇಗೆ ಮಾಡಿಸೋಣ? ಒಂದಷ್ಟು ಕ್ಷಣದಲ್ಲಿ ದಯವಿಟ್ಟು ಕಣ್ಣು ಮುಚ್ಕೊಳ್ಳಿ. ಹಾಗೆ ನೋಡಿ 6 ಸುಬ್ರಹ್ಮಣ್ಯ ದರ್ಶನ ಏಕಕಾಲಕ್ಕೆ. ಕಣ್ಣು ಮುಚ್ಕೊಳ್ಳಿ ಎಲ್ಲರೂ. ಈಗ ನೋಡಿ. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. वल्लिदेवयानिकसमुल्लसन्तमीश्वरं मल्लिकादिदिव्यपुष्पमाविराजितं झल्लरीनिनादशङ्खवादनप्रियं सदा पल्लवरुं कुमारशैलवासिनं भजे. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. कुङ्कुम रक्तवर्णा महा
शक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे ಬಹಳ ಸಂತೋಷ ವೀಕ್ಷಕರೇ, ಎಲ್ಲರೂ ಬಂದ್ಬಿಟ್ರೆ ನೋಡಿ. 6 ಸುಬ್ರಹ್ಮಣ್ಯ, ತಿರುಪರಕೊಂಡ್ರಂ, ತಿರುದೂರು ಪಳನಿ, ಸ್ವಾಮಿಮಲೈ, ತಿರ್ತಣೆ, ಪಲಮುದರ್ ಚೋಲೆ, 6 ಅರಿಷಡ್ವರ್ಗಗಳ ಕಂಟ್ರೋಲ್ ಮಾಡ್ಕೊಳ್ಳೋ ಈ ಷಷ್ಠಿ ದಿವಸ ನೀವೆಲ್ಲ ಹಾಲನ್ನು ವಿಶೇಷವನ್ನೇ ಸಾಯಂಕಾಲವೇ ಹಾಕಿಂದೆ. ಇವತ್ತು ಅಕಸ್ಮಾತ್ ಕಲ್ಲುಗಳಿಗೆ ಹಾಕಿಂದೆ. ವಿಶೇಷ ಅಂದರೆ ಮರ್ಗ ದವನ ದೇವರ ಹತ್ರ ಇಟ್ಟು ನಾಗಪ್ಪನಿಗೆ ಕೊಟ್ಟರೆ ಸಾಕು, ಕೇಳಿದ್ದು ನಿಮ್ಮದು ಒಂದೇ. ಅದೇ ರೀತಿ ಚಾಮರವನ್ನು ಬೀಸಬೇಕಾದ್ರೆ ದಟ್ಟು ನವಿಲುಗೆರೆ ಚಾಮರದಲ್ಲಿ ಒಂದು ಸ್ವಲ್ಪ ಅಕಸ್ಮಾತ್ ಚಾಮರ ಇಲ್ಲದ್ರೆ ಒಂದು 5 ನವಿಲುಗೆರೆ ಸಿಗುತ್ತೆ. ಅದನ್ನು ಹೀಗಂದಾಗ ಅವನಿಗೆ ಸುಬ್ರಹ್ಮಣ್ಯನಿಗೆ ಹಾವಿಗೆ ತುಂಬ ಇಷ್ಟವಂತೆ. ಅದಕ್ಕೆ ದಯವಿಟ್ಟು ಆ ಚಾಮರ ಬೀಸಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಬುಧವಾರ ಎಂದು ಷಷ್ಠಿ ದಿವಸ ಜ್ಞಾಪಿಸ್ತಾ ಇದ್ದೀನಿ. ಎಲ್ಲರೂ ಮಹಾಕಾಳ ಸರ್ಪ ಯಾಗದ ನಂತರ ನಾವು ನೀವೆಲ್ಲ ವನದುರ್ಗ ಯಾತ್ರೆಯನ್ನು 9 ನವದುರ್ಗ ಯಾತ್ರೆಯನ್ನು ಮಾಡಿದ್ವಿ. ತದನಂತರ ಕೊನೆಯ ಕಲಿಯುಗದ ಯಾತ್ರೆ 1880 ವರ್ಷಗಳಿಗೊಮ್ಮೆ ಆ ವಿಶೇಷವಾಗಿರ್ತಕ್ಕಂಥ ಜಾತ್ರೆ. ಇದು ಶನೇಶ್ವರರ ಅಂಥ ಒಂದು ವೈಶಿಷ್ಟ್ಯತೆ. ಯಮಧರ್ಮರಾಜ ಸಮೇತ ಸೂರ್ಯನಿಗೆ ಅರ್ಪಿಸ್ತಕ್ಕಂಥ ಛಾಯಾದೇವಿನ ಭೂಮಿ ಮೇಲೆ ತೀರು ಹೋಗುತ್ತೆ. ಯಾವತ್ತು ಭೂಮಿಯಿಂದ ನೆರಳು ಹೊಟ್ಟೋಗುತ್ತೋ ಸೂರ್ಯ ಅದೃಶ್ಯನಾಗ್ತಾನೆ. ಸೂರ್ಯ ಅದೃಶ್ಯನಾದಾಗ ಜೀವನ ಕತ್ತತ್ತೆ. ಈ ಕತ್ತಲಲ್ಲಿ ಯಾರ ಶಕ್ತಿ ಪರಾಕ್ರಮಶಾಲಿ ಆಗಿರ್ತಕ್ಕಂಥ ಶನೇಶ್ವರಂದೇ. ಅದಕ್ಕೆ ಜೀವನದಲ್ಲಿ ಎಲ್ಲರೂ ಹಳ್ಳವೋ ಕೊಳ್ಳವೋ ಪಂಚಭೂತಗಳಲ್ಲಿ ಎಲ್ಲಿ ಹೋಗ್ತೀವೋ, ಯಾವ ರೀತಿ ಇರ್ತೀವೋ, ಹೇಗೆ ಮಾಡ್ತೀವೋ ಗೊತ್ತಿಲ್ಲ. ಆದರೆ ಕಾಪಾಡಪ್ಪ ಅಂತ ಮಾತ್ರ ಖಂಡಿತವಾಗ್ಲೂ ಕೇಳ್ಕೊಳ್ಳೋಣ. ಈ ಕಾಪಾಡಪ್ಪ ಅಂತ ಕೇಳ್ಕೊಂಡಾಗ ಖಂಡಿತ ಲೋಕವೆಲ್ಲ ಅಂತ ಎಲ್ಲರ ಮಾರ್ಗದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿಕೊಂಡು ನಾವು ನೀವೆಲ್ಲ ವಿಶೇಷವಾಗಿರ್ತಕ್ಕಂಥ ಮಂಗಳವನ್ನು ಹಾಡೋಣ. ಜ್ಞಾಪಕ ಇರಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.